ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಒಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಬರ್ಡ್ಸ್ ಒಂದು ಎಕ್ಸಿಟ್ ಫ್ಯಾನ್ ಹಾಕಿದ್ನಲ್ಲ, ಆ ಎಕ್ಸಿಟ್ ಫ್ಯಾನು ಸ್ವಲ್ಪ ಹಾಳಾಗೋಗ್ಬಿಟ್ಟೈತೆ. ಹಾಳಾಗೋಗ್ಬಿಟ್ಟು ಈಗ ವರ್ಕ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹೊಸ ಎಕ್ಸಿಟ್ ಫ್ಯಾನ್ನ ತಂದಿದ್ದೀನಿ. ಆಮೇಲೆ ಈ ಸರಿ ಸ್ವಲ್ಪ ದೊಡ್ಡ ಫ್ಯಾನ್ನೇ ತಂದಿದ್ದೀನಿ, ನೋಡ್ಬೋದು. ಈಗ ಈ ಸೆಪ್ಟೆಂಬರಿಂದ ತರಿಸಿದ್ದೀನಿ. ಪಟ್ಟಂತ ಡೆಲಿವರಿ ಕೊಟ್ಟ ಫೋನ್ ಹೋಗಿ ಓಕೆ ಜಸ್ಟ್ ಮಿಸ್ಸು ಫೋನ್ ಮಿಸ್ ಆಗಿರೋದು. ಸೊ ಏನಾಗೈತೆ ಅಂತಂದರೆ ನೋಡಿ, ಆಲ್ರೆಡಿ ನಾನು ಬಿಚ್ಬಿಟ್ಟು ಹಾಕ್ಬಿಡೋಣ ಅಂತ ಬಂದೆ. ಬಟ್ ನಿಮಗೂ ಒಂದು ಸರಿ ಇದೊಂದು ಹೇಳ್ಬಿಡೋಣ, ಹೇಳ್ಬಿಟ್ಟು ಆಮೇಲೆ ತೆಗೆಯೋಣ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ಅದು ಏನಾಗಿದೆಯೋ ಗೊತ್ತಿಲ್ಲ. ಸ್ಕ್ರೂ ಇವಾಗ ಬಿಚ್ಚಿದೆ ಮಿಷಿನಲ್ಲಿ, ವರ್ಕೇ ಆಯ್ತಿಲ್ಲ. ಮೋಸ್ಟ್ಲಿ ವಯಸ್ಸಾಗಿ ಹೋಗಿರ್ಬೋದೇನೋ, ಇಲ್ಲ 24 hours ಓಡಿ ಸುಸ್ತಾಗೋಯ್ತೇನೋ ಗೊತ್ತಿಲ್ಲ, ಒಳಗಡೆ ಕಾಯಿಲ್ ಹೊಟ್ಟೋಯ್ತೇನೋ. ಒಟ್ಟಿನಲ್ಲಿ ಇದಂತೂ ಓಡ್ತಾ ಇಲ್ಲ. ಸೊ ಇವಾಗ ಇಲ್ಲಿ ಹಿಂದ್ಗಡೆ ಇರೋಂಥ ವೈರು ಏನಿದೆ, ಇದು ಫುಲ್ಲು ವೈರು ನೋಡಿ, ಅಲ್ಲಿ ಕನೆಕ್ಷನ್ ಆಗಿದೆ. ಟೇಪ್ ಹಾಕಿದ್ದೀನಿ, ತೋರಿಸ್ತೀನಿ ರೀ ನೋಡಿ. ಇಲ್ಲಿ ಟೇಪು, ಆ ಟೇಪ್ನ ಬಿಚ್ಚಿ ಈಗ ಅದನ್ನು ಕೆಳಗೆ ಇಳಿಸ್ಕೊತೀನಿ. ಇಳಿಸ್ಕೊಂಬಿಟ್ಟು ನಮ್ಮ ಹೊಸ ಎಕ್ಸಿಟ್ ಫ್ಯಾನ್ ಹಾಕೋಣ ಈ ಸರಿ. ನೋಡಿ ಈ ಥರ ದೊಡ್ಡ ಫ್ಯಾನು, ಆಮೇಲೆ ತುಂಬ ಎಫೆಕ್ಟಿವ್ ಆಗು ವರ್ಕ್ ಮಾಡೋವಂಥ ಫ್ಯಾನು ನೋಡಿ. ದೊಡ್ಡ ಫ್ಯಾನು ಗೊತ್ತಿರುತ್ತೆ ನಿಮಗೆ, ಹ್ಯಾವೆಲ್ಸ್ ಕಂಪ್ನಿದು. ಇದನ್ನು ಅದು ಯಾವ ಥರ ಫಿಟ್ ಮಾಡೋದೋ ಗೊತ್ತಿಲ್ಲ, ಇನ್ನು ನೋಡಬೇಕು. ಅದು ಎಷ್ಟಾಗಲೇ ಇದೆ ಅಂದರೆ ಕರೆಕ್ಟಾಗಿ ಒಂದು ಕಿಟಕಿ ಕರೆಕ್ಟಾಗಿ ಕೂರುತ್ತೆ. ಅದನ್ನು ಯಾವ ಥರ ಕೂರಿಸೋದು ಅನ್ನೋದೊಂದು ಐಡಿಯಾ ಮಾಡಬೇಕು ಇವಾಗ. ಆ ಐಡಿಯಾ ಮಾಡಿಬಿಟ್ಟು ಅದು ಹೆಂಗೆ ಕೂರಿಸೋದು ಅಂತ ನೋಡೋಣ. ಸೊ ನೋಡ್ಬೋದು. ಆಮೇಲೆ ಇನ್ನೊಂದೇನಂತಂದರೆ, ಇನ್ನೊಂದು ಅಪ್ಡೇಟು, ಈಗ ಎಲ್ಲದಕ್ಕೂ ಸ್ಟ್ಯಾಂಡ್ ಇಕ್ಕಿದೆ ಅಲ್ವಾ, ಎಲ್ಲ ಬರ್ಡ್ಸ್ಗಳಿಗೂ ನೋಡಿ ಸ್ಟ್ಯಾಂಡ್ ಇಕ್ಕಿದೆ. ಆಮೇಲೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ಥರ ಸ್ಟ್ಯಾಂಡ್ಗಳು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಈ ಸ್ಟ್ಯಾಂಡನ್ನು ತೋರಿಸ್ತೀನಿ ನಾನು ನಿಮಗೆ ಲಾಸ್ಟಲ್ಲಿ ಈ ವಿಡಿಯೋದಲ್ಲೇ, ಎಷ್ಟು ಸ್ಟ್ಯಾಂಡ್ ಅವೈಲೇಬಲ್ ಇದೆ ಅಂತ. 2 feetದು 5 ಸ್ಟ್ಯಾಂಡ್ ಅವೈಲೇಬಲ್ ಇದೆ, ಮತ್ತು 1.5 feet ಅಂದರೆ ನೋಡಿ ಈ ಥರ 1.5 feetದು 6 ಸ್ಟ್ಯಾಂಡ್ ಅವೈಲೇಬಲ್ ಇದೆ. ಸೊ ನಾನು ಇವಾಗ ಇದಕ್ಕೂ ರೆಡಿ ಮಾಡಿದೆ ನೋಡಿ. ಇವಾಗ ಇದೊಂದು ಬಿಟ್ಟಿದ್ದೆ, ಸೊ ಇದನ್ನು ಕೂಡ ರೆಡಿ ಮಾಡಿದ್ದೀನಿ. ಇದು ನಾನು ಮನೇಲಿ ರೆಡಿ ಮಾಡಿದ್ದು ಸುಮ್ಮನೆ, ಯಾಕೆಂದರೆ ಇದೊಂದು ಕೇಜ್ ಒಂದು ಬಿಟ್ಬಿಟ್ಟಿದ್ನಲ್ಲ. ಸೊ ಹಂಗಾಗಿ ಈ ಕಡೆ ಏನಕ್ಕೆ ಬಿಡೋದು ಅಂದ್ಬಿಟ್ಟು ಇದನ್ನು ಕೂಡ ರೆಡಿ ಮಾಡಿದ್ದೀನಿ. ಇವಾಗ ಇಲ್ಲೂ ಕೂಡ ಈಸಿಯಾಗಿ ಗುಡಿಸ್ಕೊಬೋದು. ಸೊ ಸುತ್ತ ಎಲ್ಲ ಇವಾಗ ಸ್ಟ್ಯಾಂಡ್ ಮೇಲೆ ಇದೆ, ಯಾವುದೂ ಕೂಡ ಸ್ಟ್ಯಾಂಡ್ ಕೆಳಗಡೆ ಇಲ್ಲ. ಇದು ಕೂಡ ಅಷ್ಟೇ ನೋಡ್ಬೋದು. ಇವಾಗ ಸದ್ಯಕ್ಕೆ ಫಸ್ಟು ಈಗ ಈ ಮಿಷಿನಲ್ಲಿ ಇದನ್ನು ತೆಗೆದುಬಿಟ್ಟು ಇಲ್ಲಿ ಯಾವ ಥರ ಕೂರಿಸೋದು ಅಂತ ನೋಡೋಣ. ಇವಾಗ ಅದೇನು ಫಿಟ್ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಓಕೆ ಗೈಸ್, ನೋಡ್ಬೋದು ಇವಾಗ ಎಲ್ಲ ಮಿಕ್ಸ್ ರೆಡಿ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಏನು ಸ್ಕ್ರೂ ಹಾಕೋ ಬದಲು ತಂತಿ ಹಾಕಿದ್ರೆ 4 ಕಡೆನೂ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ಅಲ್ಲಿರೋ ಜಾಗ ನೋಡಿ ನೀವೇ, ಆ ಕಿಟಕಿಗೆ ಹೆಂಗೆ ಹಾಕೋದು ನಾನು. ಅದಕ್ಕೋಸ್ಕರ ಈಗ ಈ ಕಿಟಕಿಗೆ ಹೆಂಗಿದ್ರು ಮೆಶ್ ಇದೆಯಲ್ಲ, ಆ ಮೆಶ್ಶಿಗೆ ಹ್ಯಾಂಗ್ ಮಾಡೋಣ ಅಂದ್ಬಿಟ್ಟು ಇದನ್ನು ಹಾಕಿದ್ದೀನಿ. ಆನ್ಲೈನಲ್ಲಿ ಬುಕ್ ಮಾಡ್ಬೇಕಾದ್ರೆ ತುಂಬ ಚಿಕ್ಕದಿರ್ಬೋದೇನೋ, ಒಂದೇನೋ ಸ್ವಲ್ಪ ಮೀಡಿಯಮ್ ಆಗಿರ್ಬೋದು ಸೈಜ್ ಅಂದ್ಕೊಂಡೆ. ಬಟ್ ಹೆವಿ ದೊಡ್ಡದು ಮತ್ತು ಹೆವಿ ತೂಕನೂ ಇದೆ. ಗೇಜು ಅಷ್ಟೇ. ಇಲ್ಲಿ ನೋಡಿ, ಈ ಮೋಟ್ರು ನೋಡಿ ಅಲ್ಲಿ ಇದೈತೆ, ಇದು ಹಳೆದು ಬಿಚ್ಚಿದ್ದೀನಿ ನೋಡಿ. ಇದು ಸೈಜಿಗೂ ಇದ್ರ ಸೈಜಿಗೂ ಒಂದ್ಸರಿ ನೀವೇ ನೋಡಿ, ಸೈಜು ಪಕ್ಕ ಇಡ್ತೀನಿ. ಇದು ಇವಾಗಿಂದು, ಇದು ಹಳೇದು. ಈಗ ನೋಡಿ ಈಗ ಸೈಜು ಈಗ ನೋಡಿ, ನಿಮಗೆ ಗೊತ್ತಾಗ್ತಾ ಇರುತ್ತೆ ಸೈಜು. ಈ ಸೈಜಿಂದ ಈ ಸೈಜಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಮೋಟ್ರ್ ನೋಡಿ, ಇದ್ರ ಮೋಟ್ರ್ ನೋಡಿ ಇಷ್ಟೇ ಇರೋದು ನೋಡಿ. ಇದ್ರ ಮೋಟ್ರ್ ಇಷ್ಟು ನನ್ನ ಕೈಯಷ್ಟು ಅಗಲ ಬರ್ತಾಯಿದೆ ಅಂದರೆ ಎಷ್ಟು ದೊಡ್ಡದಿರ್ಬೋದು ಅಂತ. ಬಟ್ ಇದು ಕರೆಂಟ್ ಬಿಲ್ ಎಷ್ಟು ಬರುತ್ತೋ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಡಸ್ಟ್ ಅಂತೂ ಇರೋಲ್ಲ ಹೊರಗಡೆ. ಸೊ ಡಸ್ಟ್ ಇದ್ದರೆ ನನಗೂ ಕೂಡ ಒಳಗಡೆ ಹೋಗಿ ಗುಡ್ಸೋದು ಆಗಲಿ ಕ್ಲೀನ್ ಮಾಡೋದಾಗಲಿ ತುಂಬ ಕಷ್ಟ ಆಗ್ತಿತ್ತು. ಇದು ಕೆಟ್ಟೋಗಿ ಆಲ್ಮೋಸ್ಟ್ 2 ದಿನ 3 ದಿನ ಆಗ್ತಾಯಿದೆ. ಸೊ ನಾನೇನು ಅಂದ್ಕೊಂಡೆ ಅಮೆಝಾನಲ್ಲಿ ಬುಕ್ ಮಾಡೋಣ ಬರುತ್ತೆ ಅಂದ್ಕೊಂಡೆ. ಬಟ್ ಅಮೆಝಾನಲ್ಲಿ ಇದ್ರ ರೇಟ್ ಬಂದ್ಬಿಟ್ಟು 1400. ಕೆಲವು ಇದೇ ಕಂಪ್ನಿ ಇದೇ ಮಾಡಲು, ಕಲರ್ ಚೇಂಜ್ ಅಷ್ಟೇ, 1900 2000 ಎಲ್ಲ ಇದೆ. ಸೊ ಆಮೇಲೆ ಹಂಗೆ ಆಫರಲ್ಲಿ ಬುಕ್ ಮಾಡಿದೆ ಜೆಪ್ಟೋಲಿ. ಇದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ. ಆಮೇಲೆ ನಿಮ್ಮ ಬರ್ಡ್ಸ್ನ ಕಾಲೋನಿಲಿ ಏನಾರು ಬಿಡ್ತಾಯಿರಿ ಅಂತಂದರೆ ದಯವಿಟ್ಟು ಇದನ್ನು ಹಾಕ್ಬಿಡಿ. ಯಾಕೆಂತಂದರೆ ಈ ಫ್ಯಾನ್ ನೋಡಿ ಓಪನ್ ಆಗಿದೆ, ಬರ್ಡ್ಸ್ ಏನಾರು ಇಲ್ಲಿ ಕುತ್ಕೊಂತಂದರೆ ತುಂಬ ಹಾರ್ಮ್ ಆಗುತ್ತೆ.
ಇಲ್ಲಿ ನೋಡಿ ಈ ಇದೇನೇ ಇದ್ರು ಈ ಥರ ಕೇಜಲ್ಲಿರೋ ಬರ್ಡ್ಸ್ಗಳಿಗೆ ಅಂದರೆ ಇವಾಗ ಬರ್ಡ್ಸನ್ನ ನಾವು ಈ ಬರ್ಡ್ ರೂಮ್ ಒಳಗಡೆ ಕೇಜ್ ಒಳಗಡೆ ಇದೆ. ಸೊ ಹಂಗಾಗಿ ಅದ್ರ ಒಳಗಡೆ ಇರೋದ್ರಿಂದ ಆ ಬರ್ಡ್ ಆಚೆ ಬರೋಲ್ಲ. ಒಂದು 98% ಆಚೆ ಬರೋಲ್ಲ. ಇನ್ನು 2% ಯಾವಾಗ ಒಂದ್ಸರಿ ಆಚೆ ಬರ್ಬೋದು, ಬಂದರೂ ಕೂಡ ಇಲ್ಲಿ ಕೂರಲ್ಲ. ಯಾಕೆಂದರೆ ಇದು ಓಡ್ತಾ ಇರೋ ಸ್ಪೀಡಿಗೆ ಇದು ಗಾಳಿಗೆ ಅದು ಹತ್ರಕ್ಕೆ ಬರೋಲ್ಲ. ಬಟ್ ಏನಾದ್ರು ಕಾಲೋನಿ ಮಾಡ್ತಾ ಇದ್ದೀರಾ ಅಂತಂದರೆ ಈ ಥರ ಮಾಡಿದ್ರು ಕೂಡ ಇಲ್ಲೆಲ್ಲ ಮೆಶ್ ಹಾಕಿ ನೀವು ದಯವಿಟ್ಟು. ಏಕೆಂತಂದರೆ ಇದು ನೀವು ನೋಡ್ತಾ ಇರ್ಬೋದು, ಇದು ಅದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ಯಾನು, ಫೈಬರು ಫುಲ್ಲು ಬಾಡಿನೂ ಫೈಬರು, ಇದು ಫುಲ್ಲು ಬಾಡಿ ಮೆಟಲ್ಲು. ಆಮೇಲೆ ಇದು ನೋಡಿ ಇದು ರೆಕ್ಕೆಗಳು ವಿಂಗ್ಸು ಕೂಡ ಮೆಟಲೇ. ಸೊ ತುಂಬ ವೆಯ್ಟ್ ಕೂಡ ಇದೆ. ಇದು ಇವಾಗ ಅಲ್ಲಿ ಫಿಟ್ ಮಾಡಬೇಕು. ಅಲ್ಲಿ ಫಿಟ್ ಮಾಡೋ ಜಾಗ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿ ಗೈಸ್, ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಕ್ಲೀನ್ ಮಾಡಿದೆ ಇವಾಗ. ಇದು ಆ್ಯಕ್ಚುಲಿ ಈ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಹೆಂಗಿದ್ರೆ ಇಲ್ಲಿಗೆ ಕೂರ್ಸೋಣ ಅನ್ಕೊಂಡೆ, ಆಲ್ರೆಡಿ ಇಲ್ಲಿ ಕಟ್ ಮಾಡಿ ಇಲ್ಲೇ ಕೂರ್ಸಿನಲ್ಲ, ಇಲ್ಲೇ ಕೂರಿಸ್ಕೊಡೋಣ ಅಂದ್ಬಿಟ್ಟು ಅದು ಏನು ಸೈಜ್ ಇದೆ ಆ ಸೈಜ್ ನೋಡ್ಕೊಂಡು ಇಲ್ಲಿ ಕಟ್ ಮಾಡಿದ್ದೀನಿ. ಆ ಸೈಜಿಗೆ ಕರೆಕ್ಟಾಗಿ ಇವಾಗ ಕೂತ್ಕೊಳತ್ತಾ ನೋಡಬೇಕು. ಬನ್ನಿ ಹಾಕ್ಬಿಟ್ಟು ನಿಮಗೆ ಸಿಗ್ತೀನಿ, ಅದನ್ನ ಸೆಟ್ ಮಾಡಿಬಿಟ್ಟು. ಯಾಕೆಂದರೆ ಇನ್ನೊಬ್ರು ಕ್ಯಾಮ್ರಾ ಯಾರು ಹಿಡಿಯೋರು ಇದ್ದಿದ್ರೆ ಒಬ್ರು ಹಿಡ್ಕೊಬೋದಾಯಿತು. ಬಟ್ ಇವಾಗ ನಾನು ಒಬ್ಬನೇ ಹಾಕ್ತಾ ಇರೋದ್ರಿಂದ ಹಾಕ್ಬಿಟ್ಟೆ ನಿಮಗೆ ಸಿಗ್ತೀನಿ ಫಿಟ್ ಮಾಡಿಬಿಟ್ಟು. ಓಕೆ ಗೈಸ್, ನೋಡ್ಬೋದು ಇವಾಗ ಆಲ್ರೆಡಿ ಫ್ಯಾನ್ನ ಫಿಟ್ ಮಾಡಿಬಿಟ್ಟಿದ್ದೀನಿ ನೀಟಾಗಿ. ಬನ್ನಿ ನಿಮಗೆ ತೋರಿಸ್ತೀನಿ ನಾನು. ನಮ್ಮ ಬರ್ಡ್ಸ್ಗಳಿಗೆ ಸ್ವಲ್ಪ ಇದನ್ನ ಹಾಕಿದ್ದೆ, ಸೊಪ್ಪುಗಳು ತಿಂದವ್ರೆ. ನೋಡಿ ಗೈಸ್, ಫ್ಯಾನು ರೆಡಿ ಆಗಿರುವಂಥದ್ದು. ಈಗ ನಮ್ಮ ಹೊಸ ಫ್ಯಾನು ಹೇಗೆ ಅನಿಸುತ್ತೆ ನಿಮಗೆ? ಸೌಂಡು ನಿಮಗೆ ಅಷ್ಟು ಕೇಳಿಸ್ತಿದೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಫ್ಯಾನ್ ನಿಮಗೆ ಕಾಣ್ತಾ ಇರ್ಬೋದು. ಬಿಸಿ ಆಗಿದೆ ಗೈಸ್ ಆಲ್ರೆಡಿ. ಅದಕ್ಕೆ ಸ್ವಲ್ಪ ನೋಡಿ, ಆ ಫ್ಯಾನ್ ಹಾಕೋವರೆಗೂ ಸ್ವಲ್ಪ ಧೂಳು ಥರ ಇತ್ತು. ಇವಾಗ ಒಂದು ಸ್ವಲ್ಪ ಒಬ್ರು ಉಸಿರಾಡ್ಬೋದು ಒಳಗಡೆ, ಅಷ್ಟು ಅಲ್ಲಿಂದ ಗಾಳಿ ಒಳಗೆ ಬಂದು ಇಲ್ಲಿ ಆಚೆ ಹೋಗ್ತಾ ಇದೆ. ಸೊ ಏರ್ ಇನ್ನು ಏರ್ ಔಟು ಎಲ್ಲ ಆಗ್ತಾ ಇರೋದ್ರಿಂದ ನಮ್ಮ ಬರ್ಡ್ಸ್ಗಳು ಕೂಡ ಖುಷಿಯಾಗಿರಲಿ ಅಂತ ಇದನ್ನ ಕಷ್ಟಪಟ್ಟು ಮಾಡಿದೆ. ಸೊ ನೋಡಿ, ಸೊಪ್ಪು ಹಾಕಿದ್ದೀನಿ, ಸೊಪ್ಪುಗಳು ಹಾಕಿದ್ದೀನಿ, ತಿಂತವ್ರೆಲ್ಲರೂ. ನೋಡಿ ಗೈಸ್, ಇದೇ ಬಾಕ್ಸು ಹಳೇದು ನೋಡಿ ಇಲ್ಲೇ ಬಿಸಾಕಿದ್ದೀನಿ. ಅದೇನು ನೋಡೋಣ, ವರ್ಕ್ ಆದರೆ ಬೇರೆ ಕಡೆ ಹಾಕೋಕ್ಕೆ ಟ್ರೈ ಮಾಡೋಣ ಗೈಸ್. ಹಂಗೆ ನಿಮಗೆ ನಮ್ಮ ಬರ್ಡ್ಸ್ಗಳ್ದು ಒಂದೆರಡು ಪ್ರೋಗ್ರೆಸ್ನ ತೋರಿಸ್ಬಿಡೋಣ ಅನ್ನಿಸ್ತು. ನೋಡಿ ತೋರಿಸ್ತೀನಿ ಇವಾಗ. ಡೈಲಿ ವ್ಲಾಗ್ಸ್ ಮಾಡಿ ಅಂತ ಎಷ್ಟು ಜನ ಕೇಳ್ತಾ ಇದ್ದೀವಿ, ಖಂಡಿತವಾಗ್ಲೂ ಮಾಡ್ತೀನಿ. ಇದೊಂದು ಮರಿ ಮಾಡಿದೆ, ಸೊಪ್ಪನ್ನ ಫೀಡ್ ಮಾಡಿದೆ, ತೋರಿಸ್ತೀನಿ ನೋಡಿ. ನೋಡಿ ಅದ್ರ ಕ್ರಾಪ್ ನೋಡಿ, ಗ್ರೀನ್ ಕಾಣ್ತಿದೆಯಲ್ಲ, ಅದು ಸೊಪ್ಪು ಫೀಡ್ ಮಾಡಿರೋದು. ಇವರು ನೋಡೋಣ ಎಷ್ಟು ಮರಿ ಮಾಡೋರೆ ಅಂತ. ಸೊ ನೋಡ್ಬೋದು, ಇದ್ರೊಳಗಡೆ ಆಲ್ಮೋಸ್ಟ್ ಒಂದು 3 ಮರಿ ಕಾಣ್ತಾ ಇದೆ. ಅದ್ರ ಪೇರೆಂಟ್ ಕೂಡ ಇದೆ, ಊಟ ಮಾಡಿಸ್ಲಿ. ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಇದಿಷ್ಟು. ಮತ್ತು ಇಲ್ಲಿ ನೋಡಿ, ಇದು ಕ್ಯಾಲ್ಸಿಯಂ ತಿಂತ ಇದೆ. ನಾನು ತೋರಿಸ್ಬಿಡ್ತೀನಿ ನಿಮಗೆ. ಮರಿ ಇದೆ ಇದ್ರೊಳಗಡೆ ನೋಡಿ ಗೈಸ್, ಮರಿಗಳಿದೆ. ಲೈಟು ಬಟ್ಟೆ ತೋರ್ಸೋಕ್ಕಾಗ್ತಿಲ್ಲ, ಮರಿ ಎಷ್ಟಿದೆ ಅಂತಲೂ ಗೊತ್ತಿಲ್ಲ, ನೋಡಬೇಕು. ಸೊ ಇದೇನು ಮಾಡಿದೆ ಅಂತಂದರೆ ಗೈಸ್, ಇದರಲ್ಲಿರೋ ಕೆಲವೊಂದು ಮೊಟ್ಟೆಗಳನ್ನ ತೆಗೆದು ನಮ್ಮ ಇಲ್ಲಿರೋಂಥ ಒಂದು ಕೇಜಿಗೆ ಬಿಟ್ಟಿದೆ, ಇಟ್ಟಿದೆ. ಸೊ ಅಂದರೆ ಚೆಕ್ ಮಾಡಿದೆ, ಫಸ್ಟು ಲೈಟ್ ಮಾಡಿ ನೋಡಿದೆ. ಈ ಹಿಂದೆ ಮುಂದೆ ಆ್ಯಚ್ ಆಗೋವಂಥದ್ದು ಏನಾರು ಅದರಲ್ಲಿ ಮಿಕ್ಸ್ ಆಗಿತ್ತು ಅಂತಂದರೆ ಅದರಿಂದ ತೆಗೆದು ಇದಕ್ಕೆ ಇಟ್ಟಿದ್ದೀನಿ. ಅಂದರೆ ಇವಾಗ ಇದರಲ್ಲಿ ಯಾವ ಥರ ಮೊಟ್ಟೆಗಳು ಇಟ್ಟಿದೆ ಅಂತಂದರೆ, ಒಂದೊಂದು ಮೊಟ್ಟೆ ಇವಾಗ ಇವತ್ತೊಂದು ಹ್ಯಾಚ್ ಆಯಿತು ಅಂದರೆ ನಾಳೆ ಒಂದು ಹ್ಯಾಚ್ ಆಗಬೇಕು. ಆ ಥರ ಕಂಟಿನ್ಯೂಸ್ ಹ್ಯಾಚ್ ಆಗಿಬಿಟ್ಟು ಕಂಟಿನ್ಯೂಸ್ ಹ್ಯಾಚ್ ಆಗೋ ಥರದ್ದು ಮೊಟ್ಟೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು, ಆಮೇಲೆ ಅದರ ಡೇಟ್ಸ್ ಪ್ರಕಾರ ಇರೋಂಥ ಇವಾಗ ಅದರಲ್ಲಿ ಯಾವುದೋ ಒಂದು ಇವಾಗ ಸಣ್ಣ ಮರಿ ಇತ್ತು ಅಂದ್ಕೊಳ್ಳಿ, ಆ ಸಣ್ಣ ಮರಿ ಲೆವೆಲ್ಗೆ ಎಲ್ಲ ಇದ್ವು ಅಂದ್ಕೊಳ್ಳಿ, ಅದನ್ನು ಅದ್ರ ಜೊತೆ ಬಿಟ್ಬಿಡೋದು. ಆ ಮೊಟ್ಟೆ ಅದರಲ್ಲಿ ಬಿಟ್ಟಿರೋದು. ಸೊ ಅದರಲ್ಲಿ ಹೆಂಗೆ ಅಂತಂದರೆ, ಒಂದು ಮೊಟ್ಟೆ ಮರಿ ಆದರೆ ಎಲ್ಲ ಒಟ್ಟಿಗೆ ಮರಿ ಆಯ್ತವೆ. ಸೊ ಇದರಲ್ಲೂ ಅಷ್ಟೇ, ಒಂದು ಮೊಟ್ಟೆ ಮರಿ ಆದರೆ ಎಲ್ಲ ಒಟ್ಟಿಗೆ ಮರಿ ಆಯ್ತವೆ. ಆ ಥರ ಸೆಟ್ ಮಾಡಿಬಿಟ್ಟಿದೆ, ಸಪ್ರೇಟ್ ಮಾಡಿಬಿಟ್ಟೆ ಅದು ಇದು. ಯಾಕೆಂದರೆ ಹಿಂದೆ ಮುಂದೆ ಇದ್ದೇ ಇರುತ್ತೆ, ಮಿಕ್ಸ್ ಇರುತ್ತೆ. ಈಗ ಒಂದು ಬರ್ಡ್ ಇವಾಗ ಒಂದು ಪೇರು ಮರಿ ಮಾಡ್ತು ಅಂತಂದರೆ ಮಿಕ್ಸ್ ಇರುತ್ತೆ ಅದರಲ್ಲಿ. ಕೆಲವೊಂದು 2 ದಿನ ಗ್ಯಾಪಲ್ಲಿ ಮರಿ ಆಗುತ್ತೆ. ಸೊ ಆ ಥರ ಎಲ್ಲ ಆದಾಗ ಏನಾಗುತ್ತೆ, ಮರಿಗಳನ್ನ ತುಂಬಿಬಿಡೋಂಥ ಚಾನ್ಸಸ್ ಇರುತ್ತಲ್ಲ. ಸೊ ಹಂಗಾಗಿ ಅದು ಇದು ಮ್ಯಾಚ್ ಮಾಡಿಬಿಟ್ಟು ಇದರಲ್ಲಿ ಇವತ್ತು ಮರಿ ಆದರೆ ಅದ್ರಲ್ಲಿ ನಾಳೆ ಮರಿ ಆಗೋ ಥರ ಇರುತ್ತಲ್ಲ, ಅದನ್ನು ತೆಗೆದು ಇಲ್ಲಿ ಇಟ್ಬಿಡೋದು. ಇದರಲ್ಲಿ ಇನ್ನೊಂದು 2 ದಿನ ಗ್ಯಾಪ್ ಇರೋದು, ಅದನ್ನು ನಾಳೆ ಮರಿ ಆಗೋ ಥರ ಅದು ಇಟ್ಬಿಡೋದು. ಎಷ್ಟೊಂದು ಏನಿಲ್ಲ ಗೈಸ್, ಯಾವ ಥರ ಇಟ್ಟೆ ಅಂತಂದರೆ, ಈಗ ಈ ಕೇಜಲ್ಲಿ ಎಲ್ಲ ಮರಿಗಳು ಆಗ್ಬಿಡ್ಬೇಕು.
ಅಂದರೆ ಯಾವುದೇ ಇವಾಗ ಒಂದು 10 ಮೊಟ್ಟೆ ತೊಗೊಂಡೆ, 10 ಮೊಟ್ಟೆಯಲ್ಲಿ 5 ಮೊಟ್ಟೆ ಇದಕ್ಕೆ, 5 ಮೊಟ್ಟೆ ಅದಕ್ಕೆ, 5 ಮೊಟ್ಟೆ ಎಲ್ಲದರಲ್ಲೂ ಯಾವ್ದು ಮರಿ ಇದೆಯೋ ಆ 5 ಮೊಟ್ಟೆನೂ ಇದಕ್ಕೆ ಕೊಟ್ಟೆ. ಇನ್ನು 5 ಮೊಟ್ಟೆ ಇನ್ನು ಡೆವಲಪಿಂಗ್ ಸ್ಟೇಜಲ್ಲಿ ಇದೆಯಲ್ಲ ಅದನ್ನೆಲ್ಲ ಈ ಕೆಜಿಗೆ ಬಿಟ್ಟಿದ್ದೀನಿ, ಈ ಮೊಟ್ಟೆ ಈ ಬರ್ಡ್ಸ್ ಜೊತೆ ಕೊಟ್ಟೆ. ಸೊ ಇವ್ರೇನಂತಂದರೆ ಆ ಮೊಟ್ಟೆಗಳೆಲ್ಲ ಮರಿ ಆದಾಗ ಒಂದೊಂದೇ ಮರಿ ಆಗ್ತವೆ. ಸೊ ಇದ್ರಲ್ಲಿ ಆಲ್ರೆಡಿ ಮರಿ ಆಗ್ಬಿಟ್ಟವೆ. ಅದು ಇದೇ ಮೊಟ್ಟೆಗಳು ಏನಾರು ಅಲ್ಲಿದ್ದಿದ್ರೆ ಅಲ್ಲಿ ಬೇರೆ ಮೊಟ್ಟೆಗಳು ಹಾಳಾಗೋಗ್ಬಿಡವು. ಸೊ ಅದಕ್ಕೋಸ್ಕರ ಆ ಥರ ಒಂದು ಐಡಿಯಾ ಮಾಡಿದ್ದೀನಿ. ನೀವು ಕೂಡ 2 ಪೇರ್ 3 ಪೇರ್ ಇದ್ದರೆ ಈ ಥರ ಮಾಡ್ಬೋದು. ಇಲ್ಲ ಅಂತಂದರೆ 1 ಪೇರೇ ಸಾಕಿದ್ರೆ ಅಂತಂದರೆ ಪರವಾಗಿಲ್ಲ, ನಿಮ್ಮ ಬರ್ಡ್ಸ್ಗಳು ಎಷ್ಟು ಮರಿ ಮಾಡ್ತಾವೋ ಅಷ್ಟು ಮರಿ ಮಾಡ್ತವೆ. ಸ್ವಲ್ಪ ಒಂದೊಂದು ಲಾಸ್ಟ್ ಮರಿಗಳನ್ನ ತುಣಿಬೋದು, ಅದು ನ್ಯಾಚುರಲ್ಲು, ಏನು ಮಾಡೋಕ್ಕಾಗಲ್ಲ. ಓಕೆ ಗೈಸ್, ನೋಡ್ಬೋದು ಇವಾಗ ಕರ್ಕೊಂಬಂದಿದ್ದೀನಿ. ಅದು ಯಾವ ಸ್ಟ್ಯಾಂಡು ಅಂತಂದರೆ ನೋಡಿ ಗೈಸ್, ಇದೇ ಸ್ಟ್ಯಾಂಡು. ಲಾಸ್ಟ್ ವಿಡಿಯೋಲಿ ಹೇಳಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೆ ನಾನು. ಸೊ ಈ ಸ್ಟ್ಯಾಂಡ್ಗಳನ್ನ ನೀವು ನಿಮ್ಮ ಬರ್ಡ್ಸ್ಗಳು ಕೇಜ್ ಇಡೋಕ್ಕೆ ಇಟ್ಕೊಬೋದು. ಮೇಲೆ ನಾನು ಏನು ಇಟ್ಟಿದ್ದೀನಲ್ಲ ಅದೇ ಕೇಜಿನೇ ಇದು. ಒಂದ್ಸರಿ ನಿಮಗೆ ಹಿಂಗೆ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ. ಇದು ಬಂದ್ಬಿಟ್ಟು 1.5 ಫೀಟ್ ಸ್ಟ್ಯಾಂಡ್ಗಳು, 5 ಕೇಜ್ಗಳು ಇಕ್ಬೋದು 1.5 ಫೀಟಲ್ಲಿ. 2 ಫೀಟ್ದು ನೋಡಿ ಇಲ್ಲಿ ಮೇಲಿದೆ, ಇದರಲ್ಲಿ 1 2 3 4 ಕೇಜ್ ಇಕ್ಬೋದು 2 ಫೀಟಲ್ಲಿ. 1.5 ಫೀಟ್ ಕೇಜ್ಗಳನ್ನ 5 ಇಕ್ಬೋದು. ಎಷ್ಟೊಂದು ಆಲ್ರೆಡಿ ಇನ್ನೂ ಎಷ್ಟೊಂದಿತ್ತು ಕೊಟ್ಬಿಟ್ಟಿದ್ದೀನಿ. ಫುಲ್ಲು ಈ ಹಾಲ್ ಫುಲ್ಲು ಇತ್ತು, ಎಷ್ಟೊಂದು ತೊಗೊಂಡೋದ್ರು. ಸೊ ಏನಂತಂದರೆ ನೋಡಿ, ಇದು ಆ್ಯಕ್ಚುಲಿ ಯೂಸ್ಡು, ಡಿಸ್ಮ್ಯಾಂಟಲ್ ಕೂಡ ಮಾಡ್ಬೋದು. ಇಲ್ಲಿ ಸ್ಕ್ರೂ ಇದೆ ನೋಡಿ, ಡಿಸ್ಮ್ಯಾಂಟಲ್ ಮಾಡಿದ್ರೆ ಯಾವ ಥರ ಇರುತ್ತೆ ಅನ್ನೋದೊಂದು ಫೋಟೋ ಹಾಕ್ತೀನಿ ನೋಡಿ. ಇಲ್ಲಿದೆಯಲ್ಲ, ಇಲ್ಲಿ ಕಾಣ್ತಿದೆಯಲ್ಲ ಸ್ಕ್ರೂ, ಇವೆರಡು ಅವೆರಡು, ಇಲ್ಲೆರಡು ಬಿಚ್ಚಿದ್ರೆ ಇದು ಫುಲ್ಲು ಡಿಸ್ಮೆಂಟಲ್ ಆಗುತ್ತೆ. ಅದು ಯಾವ ಥರ ಆಗುತ್ತೆ ಡಿಸ್ಮೆಂಟಲ್ ಆಗಿರೋ ಅನ್ನೋದು ಫೋಟೋ ಹಾಕ್ತೀನಿ ನೋಡಿ. ಸೊ ನೋಡಿ ಗೈಸ್, ನಿಮ್ಮ ಮನೇಲಿ ನೀವು ಆರಾಮಾಗಿ ಒಂದು ಮೂಲಲ್ಲಿ ಇಟ್ಟಿದ್ದೀರಾ, ಒಂದು ಕೇಜ್ ಮೇಲೆ ಕೇಜ್ ಇಟ್ಟಿದ್ದೀರಾ ಅಂದರೆ ನೀಟಾಗಿ ಇಟ್ಕೊಬೋದು. ಆಮೇಲೆ ಕೆಳಗಡೆ ನೋಡಿ ಇಷ್ಟು ಜಾಗನೂ ಇದೆ ಗುಡ್ಸ್ಕೊಳಕ್ಕೆ ಇಲ್ಲಿ. ಸೊ ಈ ಥರ ಇಟ್ಕೊಬೋದು. 2 ಫೀಟ್ದು 5 ಸ್ಟ್ಯಾಂಡ್ ಇದೆ, 1 2 3, ಇಲ್ಲೊಂದಿದೆ 4, ಇದೊಂದು 5. 2 ಫೀಟ್ದು 5 ಸ್ಟ್ಯಾಂಡ್ ಇದೆ. 1.5 ಫೀಟ್ ಸ್ಟ್ಯಾಂಡ್ ಬಂದುಬಿಟ್ಟು 6 ಇದೆ. 1 2 3 4 5 6 ಸ್ಟ್ಯಾಂಡ್ ಇರೋದು. ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು ಜಾಸ್ತಿನೇ ಸ್ಟ್ಯಾಂಡ್ ಇತ್ತು, 20ಕ್ಕಿಂತ ಜಾಸ್ತಿ ಇತ್ತು. ಸೊ ಎಷ್ಟೊಂದು ಜನ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಇರುತ್ತೆ, ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ. ಡಿಸ್ಮ್ಯಾಂಟಲ್ ಮಾಡಿಬಿಟ್ಟು ನಾನು ನಿಮಗೆ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀನಿ. ಅಂದರೆ ಇದೆಲ್ಲ ಇಷ್ಟಾಗುತ್ತೆ ಒಂದು, ಮತ್ತು ಈ ಕಡ್ಡಿಗಳೆಲ್ಲ ಮಾಮೂಲಿ ಉದ್ದಕ್ಕಿರುತ್ತೆ. ಸೊ ಇಷ್ಟು ನಾನು ಪ್ಯಾಕ್ ಮಾಡಿಬಿಟ್ಟು ನಿಮ್ಗೆ ಕಳಿಸ್ಕೊಡ್ತೀನಿ, ವಿತ್ ಸ್ಕ್ರೂಸ್ ಕಳಿಸ್ಕೊಡ್ತೀನಿ. ನೀವು ಸ್ಕ್ರೂನ ಅಲ್ಲಿ ಫಿಟ್ ಮಾಡಿಕೊಂಡ್ರೆ ನೀಟಾಗಿ ಸೆಟಪ್ ಆಗುತ್ತೆ. ಸೊ ಯಾರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಓಕೆ ಗೈಸ್, ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಎಕ್ಸಿಟ್ ಫ್ಯಾನ್ ಎಲ್ಲ ಫಿಟ್ ಮಾಡಿದ್ದೀನಿ. ಸೊ ಇನ್ನು ಮುಂದೆ ಸಮ್ಮರ್ ಬ್ಲಾಗ್ಸ್ ಕೂಡ ಮಾಡ್ತೀನಿ. ಆಮೇಲೆ ಈ ಸ್ಟ್ಯಾಂಡ್ಗಳು ಏನಾದ್ರು ಬೇಕಿತ್ತು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ವಾಟ್ಸಪ್ ನಂಬರ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಮೆಸೇಜ್ ಮಾಡಿ ಅಂತ ಹೇಳ್ತಾ. ಆಮೇಲೆ ಯಾರ ಹತ್ರ ನಮ್ಮ ನಂಬರ್ಗಳಿಲ್ಲ ಅಂದರೆ ನಿಮ್ಮ ಹತ್ರ ಏನಾರು ನಮ್ಮ ಚಾನಲ್ ನಂಬರ್ ಇಲ್ಲ ಅಂತಂದರೆ ಒಂದು ಈ ಸ್ಕ್ರೀನ್ ಮೇಲೆ ಇರುತ್ತಲ್ಲ ನಂಬರ್ ತೊಗೊಂಡು ಹಾಯ್ ಅಂತ ಹಾಕಿ. ಆಮೇಲೆ ನೀವು ಡೈಲಿ ಸ್ಟೇಟಸ್ ಅಪ್ಡೇಟ್ಸ್ ಕೂಡ ನೋಡ್ಬೋದು. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.